ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ನೋಡಿ, ನಾನಿವತ್ತು ಮತ್ತೊಂದು ಹೊಸ ವಿಡಿಯೋ ತೊಗೊಂಡು ಬರ್ತಾಯಿದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆನಾ? ನಾನು ನೋಡಿ ಒಂದು ಅರ್ಧ ಕೆ.ಜಿ ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆ ತೊಗೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿ. ಕುಕ್ಕರಲ್ಲಿ 2 ಸೀಟಿ ಮಾಡಿಕೊಂಡು ಬೇಯಿಸ್ಕೊಂಡು ಮೇಲಿಂದೆಲ್ಲ ಸಿಪ್ಪೆ ತೆಗಿತಾಯಿದ್ದೀನಿ ನೋಡಿ. ಕ್ಲೀನಾಗಿ ತೊಳ್ಕೊಂಡು ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗಿತಾ ಈ ಥರ ಎಲ್ಲ ಸಿಪ್ಪೆ ತೆಗಿತಾಯಿದ್ದೀನಿ. ಎಲ್ಲ ಆಲೂಗಡ್ಡೆದು ಸಿಪ್ಪೆ ತೆಗಿತಾಯಿದ್ದೀನಿ ನೋಡಿ. ಮಕ್ಕಳು ಚೆನ್ನಾಗಿ ತಿಂತಾರೆ, ಇದು ಚೆನ್ನಾಗಿರುತ್ತೆ, ಮಾಡಿ ನೋಡಿ ನೀವು. ಮತ್ತು ನಿಮಗೂ ಇಷ್ಟ ಆಗುತ್ತೆ, ನನಗಂತೂ ತುಂಬ ಇಷ್ಟ ಆಯಿತು, ನೀವು ಮಾಡಿ ನೋಡಿ. ಒಂಥರ ಮಕ್ಕಳಿಗೆ ಹೊಸ ಡಿಶ್ ಇರುತ್ತೆ ನೋಡಿ, ಈ ಥರ ಮಾಡ್ಕೋಬೇಕು ನೋಡಿ. ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ, ಎಲ್ಲ ಸಿಪ್ಪೆ ತೆಕ್ಕೋತಾ ಇದ್ದೀನಿ. ಈ ಥರ ಆಲೂಗಡ್ಡೆದೆಲ್ಲ ಸಿಪ್ಪೆ ತೆಕ್ಕೋಬೇಕು. ಸಿಪ್ಪೆ ತೆಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ. ಮತ್ತು ಬೆಳಿಗ್ಗೆ ಬೇಗನೆ ಆಗುತ್ತೆ, ಮಕ್ಕಳಿಗೆ ಸ್ಕೂಲಿಗೆ ಲಂಚ್ ಬಾಕ್ಸಿಗೆ ಬೇಗ ಆಗುತ್ತೆ. ಅದಕ್ಕಾಗಿ ನಾನು ಮಾಡಿದ್ದೀನಿ, ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಈ ಥರ ಎಲ್ಲ ತೆಕ್ಕೊಂಡು ಗೀಚ್ಕೋತಾ ಇದ್ದೀನಿ ನೋಡಿ. ಅಂದರೆ ಈ ಥರ ಎಲ್ಲ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು, ಕೈಯಿಂದ ಮಾಡಬಾರ್ದು. ಈ ಥರ ಮಷಿನ್ನಿಂದ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ಗೀಚ್ಕೋಬೇಕು. ಗೀಚ್ಕೊಂಡ್ರೆ ಈ ಥರ ಚೆನ್ನಾಗಿ ಬರುತ್ತೆ ನೋಡಿ. ಇದೇ ಬರ್ತಾಯಿದೆ ನೋಡಿ, ಸ್ಮೂತಾಗಿ ಬರುತ್ತೆ, ಸೂಪರಾಗಿರುತ್ತೆ. ಮತ್ತು ಇದು ಆಲೂ ಪರೋಟನೂ ಸಾಫ್ಟ್ ಆಗುತ್ತೆ. ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ಪೂರ್ತಿ ಮಾಡ್ಕೊಂಡಿದ್ದೀನಿ ನೋಡಿ. ಆಲೂ ಎಲ್ಲ ತೊಗೊಂಡು ಪೂರ್ತಿ ಮಾಡ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಒಂದು 2 ಸೀಟಿ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ಜಾಸ್ತಿ ಆದರೆ ಗೀಚೋಕೆ ಬರೋಂಗಿಲ್ಲ. ಮತ್ತು ಒಂದು 2 ಸೀಟಿ ಮಾಡ್ಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ ನೋಡಿ. ಅರಿಶಿಣ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಇರುತ್ತಲ್ವ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪು ಹಾಕ್ಕೊಂಡು ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ. ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಪೇಸ್ಟು ರೆಡಿ ಮಾಡ್ಕೋಬೇಕು. ಇದರಲ್ಲಿ ಹಸಿ ಖಾರ ಹಾಕ್ತಾಯಿದ್ದೀನಿ. ಹಸಿ ಖಾರ ಹಾಕಿ ಪೇಸ್ಟ್ ಮಾಡ್ತೀನಿ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಹಸಿ ಖಾರ ಹಾಕಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇದರಲ್ಲಿ ಅರಿಶಿಣ, ಉಪ್ಪು ಮತ್ತು ಹಸಿ ಖಾರ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಮತ್ತು ಗರಂ ಮಸಾಲ ಅಂತಿರುತ್ತಲ್ವ, ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮತ್ತು ಗರಂ ಮಸಾಲನೂ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಮೇಲಿಂದ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ನೋಡಿ. ಗರಂ ಮಸಾಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇದು ಎಲ್ಲ ಕುಡ್ಕೊಂಡ್ರೇ ಚೆನ್ನಾಗಾಗುತ್ತೆ. ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಚೆನ್ನಾಗಿ ನೋಡಿ. ಇವಾಗೆಲ್ಲ ಕಲಿಸ್ತೀನಿ ನೋಡಿ. ಈಗ ಕೈಯಿಂದನೇ ಕಲಿಸಿ, ಯಾಕಂದರೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಅಂದರೆ ಕೈಗೆ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಸ್ಮೂತ್ ಆಗಬೇಕು. ಅದು ಎಷ್ಟು ಬಟ್ರ್ ಸ್ಮೂತ್ ಆಯ್ತಲ್ವ ಅಷ್ಟು ಪರೋಟ ಸ್ಮೂತಾಗಿ ಬರುತ್ತೆ. ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲನೇ ಮಿಕ್ಸ್ ಆಗಬೇಕು ಒಳಗಡೆ. ಮತ್ತು ಒಂದು ಕಡೆ ಬೆಳ್ಳುಳ್ಳಿ ಪೇಸ್ಟು ಮತ್ತು ಜೀರಿಗೆ ಪೇಸ್ಟು ರೆಡಿ ಮಾಡಿಟ್ಟಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡೆ ಅದರಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಈ ಥರ ಎಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಅರಿಶಿಣ ಹಾಕಿದ್ದೀನಿ, ಮತ್ತು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಲ್ವ, ಎಲ್ಲ ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ಕೋಬೇಕು ನೋಡಿ. ಈ ಥರ ಸ್ಮೂತ್ ಆಗಬೇಕು. ಎಷ್ಟು ಸ್ಮೂತ್ ಆಯಿತು ಅಷ್ಟು ಪರೋಟ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಹಾಕ್ತಾಯಿದ್ದೀನಿ ನೋಡಿ. ಕೈಯಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ಪೂನಿಂದನೂ ಸರಿಯಾಗಿ ಮಿಕ್ಸ್ ಆಗೋಂಗಿಲ್ಲ. ಹಾಗಾಗಿ ಕೈಯಿಂದನೇ ಇದು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಸ್ಮೂತ್ ಆಗಿದೆ ನೋಡಿ. ಒಂಥರ ಸಾಫ್ಟ್ ಬೆಣ್ಣೆ ಥರ ಆಗಿಬಿಟ್ಟಿದೆ ನೋಡಿ. ಬೆಣ್ಣೆ ಥರನೇ ಆಗಿದೆ. ಈ ಥರ ನೋಡಿ. ಇವಾಗ ಒಳಗೆ ಏನಾದರೂ ಗಂಟಿದ್ರೂ ಈ ಥರ ಎಲ್ಲ ಕೈಯಿಂದ ಸ್ಮೂತ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಇದರಲ್ಲಿ ಇವಾಗ ಬೆಳ್ಳುಳ್ಳಿ ಪೇಸ್ಟು ಮತ್ತು ಜೀರಿಗೆ ಪೇಸ್ಟ್ ಇರುತ್ತಲ್ಲ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸ್ಕಿಪ್ ಮಾಡಿದ್ದೀನಿ ನಾನು. ಕೊತ್ತಂಬರಿ ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಹಾಕ್ಕೋಬೋದು. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆಲ್ಲ ಮಿಕ್ಸ್ ಮಾಡಬೇಕು. ಬೆಳ್ಳುಳ್ಳಿ ಮತ್ತು ಜೀರಿಗೆ ಎಲ್ಲ ಹಾಕಿದ್ದೀನಲ್ವ, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಈ ಥರ ಎಲ್ಲ ಇವಾಗ ಇದನ್ನು ಹಾಕಿದ್ದೀನಲ್ವ, ಇದಕ್ಕೂ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ನೋಡಿ. ಈ ಥರ ಸಾಫ್ಟ್ ಆಗಿದೆ. ಆಲೂಗಡ್ಡೆದು ಪೇಸ್ಟು ಸಾಫ್ಟ್ ಆಗಿದೆ ನೋಡಿ. ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ಒಂದು ಕಡೆ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಮತ್ತು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡು ಇಟ್ಕೋಬೇಕು. ಏನೇನೆಂದರೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಎಣ್ಣೆ, ಉಪ್ಪು ಮತ್ತು ನೀರು ಹಾಕಿ ಮೆತ್ತಗೆ ಹಿಟ್ಟು ನಾದ್ಕೋಬೇಕು. ಅಂದರೆ ಸಾಫ್ಟ್ ಆಗುತ್ತೆ, ತುಂಬ ಸಾಫ್ಟ್ ಆಗುತ್ತೆ. ಹಾಗಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ರೆಡಿ ಮಾಡಿಟ್ಟಿದ್ದೀನಿ ಎಲ್ಲ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ತುಂಬ ಅವಸರ ಇರುತ್ತಲ್ವ, ಮಕ್ಕಳಿಗೆ ಟಿಫಿನ್ ಕೊಡೋದಿರುತ್ತಲ್ವ, ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪರೋಟ ಮಾಡ್ತಾಯಿದ್ದೀನಿ ನೋಡಿ. ಯಾವ ಥರ ಪರೋಟ ಮಾಡ್ತೀನಿ ಅಂತ ನೋಡಿ. ನಾವು ಹೂರಣದ ಹೂರಣ ತುಂಬ್ತೀವಲ್ಲ, ಆ ಥರ ಇವಾಗ ಅದರಲ್ಲಿ
ತುಂಬ್ಕೋಬೇಕು ನೋಡಿ. ಆಲೂಗಡ್ಡೆ ಪೇಸ್ಟ್ ಇದೆಯಲ್ವ ಅದು ತುಂಬ್ಕೋಬೇಕು. ಈ ಥರ ತುಂಬಿಕೊಂಡು ಮಾಡಬೇಕು ನೋಡಿ. ಪರೋಟ ರೆಡಿ ಆಗುತ್ತೆ ನೋಡಿ. ಸೂಪರಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ, ಆ ಥರ ಆಗುತ್ತೆ ನೋಡಿ. ಅದರ ಮೇಲೆ ತುಪ್ಪ ಆಗಲಿ ಮತ್ತು ಸಾಸ್ ಆಗಲಿ ಏನಾದರೂ ಹಾಕ್ಕೊಂಡು ತಿನ್ಬೋದು. ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡಿ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾಡಿಕೊಡ್ಬೋದು. ಮನೇಲಿದ್ದರೆ ಮನೆಯಲ್ಲೇ ಮಕ್ಕಳಿಗೆ ಮಾಡ್ಕೊಡ್ಬೋದು. ಸ್ಮೂತಾಗಿರುತ್ತಲ್ವ, ಮಕ್ಕಳಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಬಿಸಿ ಬಿಸಿ ತಿಂದ್ರಂತೂ ಸೂಪರಾಗಿರುತ್ತೆ ನೋಡಿ. ಈ ಥರ ಮಾಡಿ ನೋಡ್ತಾಯಿದ್ದೀನಿ ನೋಡಿ, ಟ್ರೈ ಮಾಡ್ತಾಯಿದ್ದೀನಿ, ನೀವು ಮಾಡಿ. ನನ್ನದಂತೂ ಸೂಪರಾಗಿತ್ತು. ಅಂದರೆ ನೋಡಿದ್ರೆ ಹಿಂಗೆ ಬಾಯಲ್ಲಿಟ್ಟರೆ ಕರಗೋ ಥರ ಅಷ್ಟು ಸ್ಮೂತಾಗಿತ್ತು ನೋಡಿ. ಹಿಟ್ಟು ಬಟ್ರ್ ಚೆನ್ನಾಗಿ ಬಂದಿತ್ತು, ಮತ್ತು ಆಲೂಗಡ್ಡೆನೂ ಚೆನ್ನಾಗಿ ಪೇಸ್ಟು ಚೆನ್ನಾಗಾಗಿತ್ತಲ್ವ, ಹಾಗಾಗಿ ಕರೆಕ್ಟ್ ಬಂದಿದೆ ನೋಡಿ. ನೀವು ಈ ಥರ ಮಾಡ್ಕೊಂಡು ನೋಡಿ ಊಟ ಮಾಡಿ. ಮಕ್ಕಳಿಗೂ ಮಾಡಿಕೊಡಿ, ಲಂಚ್ ಬಾಕ್ಸಿಗೆ ಚೆನ್ನಾಗಿರುತ್ತಲ್ವ, ಹೆಲ್ದಿನೂ ಇರುತ್ತೆ, ಮತ್ತು ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತಲ್ವ, ಹಾಗಾಗಿ ಲಟ್ಟಿಸ್ತಾ ಇದ್ದೀನಿ ನೋಡಿ. ಇವಾಗ ಎಷ್ಟು ಹೊರಗಡೆ ಬಂದಿಲ್ಲ, ಎಲ್ಲ ಪೂರ್ತಿ ಚೆನ್ನಾಗಿ ಕರೆಕ್ಟಾಗಿದೆ. ಅಂದರೆ ಹಿಟ್ಟು ಕರೆಕ್ಟಾಗಿದೆ ಮತ್ತು ಪೇಸ್ಟು ಕರೆಕ್ಟಾಗಿದೆ ಅಲ್ವ, ಹಾಗಾಗಿ ಆಲೂಗಡ್ಡೆ ಎಷ್ಟು ಹೊರಗಡೆ ಬಂದಿಲ್ಲ ನೋಡಿ, ಚೆನ್ನಾಗಾಗಿದೆ. ಮತ್ತು ಹೋಳಿಗೆ ಇದು ಪರೋಟಾನು ಸೂಪರಾಗಿ ಬಂದಿದೆ ನೋಡಿ. ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಗ್ಯಾಸ್ ಮೇಲೆ ಹಾಕ್ತಾಯಿದ್ದೀನಿ. ಈ ಥರ ಹಾಕಿ ಬೇಯಿಸ್ಕೋಬೇಕು ನೋಡಿ. 2 ಸೈಡ್ ಎಣ್ಣೆ ಹಚ್ಕೊಂಡು, ಮತ್ತು ಸಣ್ಣ ಉರಿಯಲ್ಲಿ ಅದ್ರ ಮೇಲೆ ಚೆನ್ನಾಗಿ ಡಾಟ್ಸ್ ಬರಬೇಕು, ಆ ಥರ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಈ ಥರ ನೋಡಿ, ಮೇಲೆ ಎಣ್ಣೆ ಬಿಡ್ತಾಯಿದ್ದೀನಿ. ಈ ಥರ ಎಣ್ಣೆ ಹಾಕಿ ಮತ್ತು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಕಡೆಯೂ 2 ಕಡೆಯೂ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಮಾಡಿ ನೋಡಿ ನೀವು, ಸೂಪರಾಗಿರುತ್ತೆ. ನನಗಂತೂ ನಂಗೆ ಮಾಡೋಕ್ಕೂ ಸರಿಯಾಗಿ ಬರುತ್ತೆ, ಕರೆಕ್ಟ್ ಬಟ್ರ್ ಬರುತ್ತೆ, ಮತ್ತು ನನಗೆ ಇಷ್ಟನೂ ಆಗುತ್ತೆ, ಮತ್ತು ಈಸಿ ರೆಸಿಪಿ. ಅವಾಗಿಂದ ಮಾಡಬಹುದು. ಅಂದರೆ ಒಂದು 10-15 ನಿಮಿಷಲ್ಲೇ ಆಗಿಬಿಡುತ್ತೆ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ. ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಇವಾಗ ಬೇಯಿಸ್ಕೋಬೇಕು, 2 ಸೈಡು ಬೇಯಿಸ್ಕೊಂಡು ಇಟ್ಕೋಬೇಕು ನೋಡಿ. ಈ ಥರ ಇವಾಗ ತಿರುಗಿಸ್ತಾ ಇದ್ದೀನಿ ನೋಡಿ. ಇವಾಗ ಸಣ್ಣಗೆ ಉರಿಲಿ ಇಟ್ಟಿದ್ದೀನಲ್ವ, ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಲ್ವ, ಚೆನ್ನಾಗಿ ಉಬ್ಬುತ್ತೆ, ಚೆನ್ನಾಗಿ ಉಬ್ಬುತ್ತೆ, ಮತ್ತು ಟೇಸ್ಟು ಚೆನ್ನಾಗಿರುತ್ತಲ್ವ, ಹಾಗಾಗಿ ಅವಾಗವಾಗ ಆಲೂಗಡ್ಡೆ ತೊಗೊಂಡು ಬಂದು ಮಾಡಿಕೊಡ್ತೀನಿ ಮಕ್ಕಳಿಗೆ ನಾನು. ಮತ್ತು ನೀವು ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ. ಇವಾಗ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ನೋಡಿ. ಈ ಥರ ಮತ್ತು ಎಣ್ಣೆ ಹಾಕಬೇಕು, 2 ಕಡೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಸಣ್ಣಗೆ ಡಾಟ್ಸ್ ಬೀಳಬೇಕು ಅದರ ಮೇಲೆ, ಅಂದರೆ ಚೆನ್ನಾಗಾಗುತ್ತೆ ನೋಡಿ. ಉಬ್ತಾ ಇದೆ ನೋಡಿ, ಸೂಪರಾಗಿತ್ತು, ಚೆನ್ನಾಗಿ ಮಾಡಿದ್ದೀನಿ. ನೀವು ಮಾಡಿ ನೋಡಿ. ಇನ್ನೊಂದು ಮಾಡ್ತಾಯಿದ್ದೀನಿ ನೋಡಿ, ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಹೊರಗಡೆ ಬಂದಿಲ್ಲ, ಒಳಗಡೆನೇ ಆಲೂಗಡ್ಡೆ ಕರೆಕ್ಟಾಗಿದೆ. ಬಟ್ರ್ 2 ಕರೆಕ್ಟಾಗಿದೆ ಅಲ್ವ, ಹಾಗಾಗಿ ಎಲ್ಲೂ ಹೊರಗಡೆ ಬಂದಿಲ್ಲ, ಮತ್ತು ಚೆನ್ನಾಗಿ ಆಗಿದೆ, ಹಾಗಾಗಿ ಮಾಡಿದ್ದೀನಿ ನೋಡಿ. ನೀವು ಹೇಗಿದೆ ಅಂತ ನೋಡಿ ಮಾಡಿ. ಮತ್ತು ನನಗೆ ಕಾಮೆಂಟ್ ಮಾಡಿ ಹೇಳಿ ಹೇಗೆ ಮಾಡಿದ್ದೀನಿ ಅಂತ ಹೇಳಿ. ನಾನು ಮಾಡ್ತೀನಿ, ನೀವು ಮಾಡ್ತಿರ್ಬೋದು, ಇಲ್ಲ ಅಂತಲ್ಲ, ಬಟ್ ನಾನು ಮಾಡಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ನೀವು ಮಾಡಿ ನೋಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬಿಸಿ ಬಿಸಿದು ಮೇಲೆ ತುಪ್ಪ ಹಾಕ್ಕೋಬೋದು, ಇಲ್ಲಾಂದರೆ ಸಾಸ್ ಹಾಕ್ಕೊಂಡು, ಇಲ್ಲಾಂದರೆ ಉಪ್ಪಿನಕಾಯಿ ತೊಗೊಂಡು ತಿನ್ಬೋದು. ಈ ಥರ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅಲ್ವ, ಹಾಗಾಗಿ ಮಾಡಿದ್ದೀನಿ ನೋಡಿ. ನೀವು ಮಕ್ಕಳಿಗೆ ಮಾಡಿಕೊಡಿ ಲಂಚ್ ಬಾಕ್ಸಿಗೆ. ನಮಗಂತೂ ತುಂಬ ಇಷ್ಟ ಆಗುತ್ತೆ, ನಾನು ಜಾಸ್ತಿ ತಿಂತೀನಿ, ಹಾಗಾಗಿ ನನಗೂ ಇಷ್ಟ ಆಗುತ್ತೆ. ಮತ್ತು ಈವ್ನಿಂಗ್ ಬಂದು ಮಕ್ಕಳು ಸ್ನ್ಯಾಕ್ಸ್ ಥರ ತಿಂದುಬಿಟ್ರು, ಅದು ಸೂಪರಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.